ದೂರದ ಊರಿನಿಂದ ರಾಜಧಾನಿ ಬೆಂಗಳೂರಿಗೆ ಬಂದು ಕೆಲಸ ಮಾಡಿ ಸ್ಥಿತಿವಂತರಾಗಿ ನಾವು ಇರಬೇಕು ಅಂತ ಕನಸು ಕಟ್ಟಿಕೊಂಡಿದ್ದಂಥ ಒಬ್ಬ ನರ್ಸ್ನ ಭೀಕರ ಅಂತ್ಯವಾಗಿದೆ. ಬರ್ಬರವಾಗಿ ಕತ್ತು ಕೊಯ್ದು ಚಿತ್ರದುರ್ಗದ ಹಿರಿಯೂರು ಮೂಲದ ಮಮತಾ ಇವರನ್ನ ಕೊಲೆ ಮಾಡಲಾಗಿದೆ. 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಅವರು ನರ್ಸ್ ಆಗಿ ಕೆಲಸ ಮಾಡ್ತಿದ್ರು. ಕುಮಾರಸ್ವಾಮಿ ಲೇಔಟ್ನ ಪ್ರಗತಿಪುರದಲ್ಲಿ ಅವರು ಮನೆ ಮಾಡಿಕೊಂಡಿದ್ರು. ಆದರೆ ಊರಿಗೆ ಹೋಗಿದ್ದಂಥ ಸ್ನೇಹಿತೆ ಆ್ಯಂಡ್ ಇವರು ಅವರ ರೂಮ್ನಲ್ಲಿ ಒಬ್ಬಂಟಿಯಾಗಿದ್ದರು. ಆಗ ರಾತ್ರಿ ಮನೆಯಲ್ಲೇ ಇವರ ಕತ್ತನ್ನು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಯಾರು ಸಸ್ಪೆಕ್ಟ್ ಇರಬಹುದು, ಜೊತೆಗೆ ಏನು ಕ್ರಮ ಆಗಬೇಕು ಅಂತ? ರಾಹುಲ್, ಮಮತಾ ಮೂಲತಃ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನವರು. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಕಳೆದ 1 ವರ್ಷಗಳಿಂದ ನರ್ಸ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಕುಮಾರಸ್ವಾಮಿ ಲೇಔಟ್ನ ಪ್ರಗತಿಪುರದಲ್ಲಿ ತನ್ನ ಸ್ನೇಹಿತೆ ಶ್ರುತಿ ಅವರ ರೂಮ್ ನಲ್ಲಿ ಇರ್ತಾರೆ. ಶ್ರುತಿ ಅವರು ಕೂಡ ಕೊಲೆಯಾದಂತ ಮಮತಾ ಏನಿದ್ದಾರೆ ಇವರಿಬ್ರು ಕೂಡ ಒಂದೇ ರೂಮ್ ನಲ್ಲಿ ವಾಸವಿರುವಂತ ಕೆಲಸವನ್ನ ಮಾಡ್ತಾರೆ. ಇಬ್ರು ಕೂಡ ಬೇರೆ ಬೇರೆ ಶಿಫ್ಟ್ ನಲ್ಲಿ ಒಂದೇ ಆಸ್ಪತ್ರೆಯಲ್ಲಿ, ಅದು ಕೂಡ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕೆಲಸಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಬುಧವಾರ ರಾತ್ರಿ ಸುಮಾರು 9:30 ಸುಮಾರಿಗೆ ಮಮತಾ ಅವರ ಕತ್ತನ್ನ ಸೀಳಿ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿರುವಂತದ್ದು ಘಟನೆ. ನಂತರದಲ್ಲಿ ಮನೆ ಮಾಲೀಕರಾದಂತ ಗೌರಮ್ಮ ಅವರು ಕೊಟ್ಟಂತ ದೂರಿನ ಅನ್ವಯವಾಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗುತ್ತೆ. ಪ್ರಕರಣದ ತನಿಖೆಗೆ ಇಳಿದಂತ ಪೊಲೀಸರಿಗೆ ಈಕೆಯನ್ನ ಕೊಲೆ ಮಾಡಿರುವಂತದ್ದು, ಅಂದ್ರೆ ಚಿತ್ರದುರ್ಗದ ಮೂಲದ ಮಮತಾ ಅವರನ್ನ ಕೊಲೆ ಮಾಡಿರುವಂತದ್ದು ಆಕೆಗೆ ಪರಿಚಯ ಇದ್ದಂತ ಸುಧಾಕರ್ ಅನ್ನುವ ವ್ಯಕ್ತಿ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಆತನನ್ನು ಕೂಡ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಸದ್ಯಕ್ಕೆ ಅರೆಸ್ಟ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಧಾಕರ್ ಕೂಡ ಇದೇ ಏರಿಯಾದವನು, ಅಂದ್ರೆ ಕುಮಾರಸ್ವಾಮಿ ಲೇಔಟ್ನವನು. ಈತ ಕೂಡ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡ್ತಿದ್ದ. ಕೊಲೆಯಾದಂತ ಮಮತಾ ಹಾಗೂ ಆರೋಪಿ ಸುಧಾಕರ್ ಇಬ್ರು ಕೂಡ ಒಂದೇ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ರು. ಜೊತೆಗೆ ಈಕೆಗೆ ಕೊಲೆಯಾದಂತ ಮಮತಾಗೆ 39 ವರ್ಷ ವಯಸ್ಸು, ಈತನಿಗೆ 26 ವರ್ಷ ವಯಸ್ಸು. ಸರಿಸುಮಾರು 12ರಿಂದ 13 ವರ್ಷಗಳ ವಯಸ್ಸಿನ ಅಂತರ ಇದೆ. ಆದ್ರೂ ಕೂಡ ಇಬ್ಬರು ಸಲಿಗೆಯಿಂದ ಇದ್ರು. ಸ್ವತಃ ಕೊಲೆಯಾದಂತ ಮಮತಾ ಆರೋಪಿ ಸುಧಾಕರ್ನನ್ನ ಮದುವೆ ಆಗುವಂತೇಳಿ ಆಕೆ ಪೀಡಿಸ್ತಾ ಇದ್ರು. ಅಂದ್ರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಇಬ್ಬರ ಜೊತೆಯಲ್ಲಿ ಒಡನಾಟ ಇತ್ತು. ಹೀಗಾಗಿ ನನ್ನನ್ನ ಮದುವೆ ಆಗುವಂತೇಳಿ ಮಮತಾ ಯಾವಾಗ ಸುಧಾಕರ್ ಬೆನ್ನಿಗೆ ಬೀಳಿರುತ್ತೆ, ಇದೇ ಟೈಮ್ ನಲ್ಲಿ ಸುಧಾಕರ್ಗೆ ಮನೆಯವರು ಮತ್ತೊಂದು ಮದುವೆಗೆ ಗುರುತನ್ನ ಮಾಡಿರ್ತಾರೆ. ಜೊತೆಗೆ ಬೇರೊಂದು ಯುವತಿಯ ಜೊತೆಯಲ್ಲಿ ಸುಧಾಕರ್ನ ಎಂಗೇಜ್ಮೆಂಟ್ ಮಾಡುವಂತ ಕೆಲಸವನ್ನ ಸುಧಾಕರ್ ಫ್ಯಾಮಿಲಿಯವರು ಮಾಡಿರ್ತಾರೆ. ಯಾವಾಗ ಬೇರೊಂದು ಯುವತಿಯ ಜೊತೆ ಎಂಗೇಜ್ಮೆಂಟ್ ಆಗುತ್ತೆ, ಆಗ ಸುಧಾಕರ್ ಮಮತಾಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಸ್ವತಃ ಮಮತಾ ಹಾಗೂ ಸುಧಾಕರ್ ಇಬ್ಬರಿಗೂ ಕೂಡ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗುವಂತದ್ದು. ಅದೇ ರೀತಿಯಾಗಿ ಕಳೆದ ಬುಧವಾರ ರಾತ್ರಿ ಕೂಡ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದಿದೆ, ಗಲಾಟೆ ಆಗಿದೆ. ಆ ಮಮತಾಳ ರೂಮ್ ನಲ್ಲಿ ಇದ್ದಂತ ಚಾಕುವನ್ನ ತಗೊಂಡು ಆತ ಏಕಾಏಕಿ ಆಕೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾನೆ. ಜೊತೆಗೆ ಚಾಕುವಿನಿಂದ ಕುತ್ತಿಗೆಯನ್ನ ಕುಯ್ದು ಹತ್ಯೆಯನ್ನ ಮಾಡಿದಾಗಿ ಸತ್ಯ ಕುಮಾರಸ್ವಾಮಿ ಲೇಔಟ್ ಪೊಲೀಸರ ಮುಂದೆ ಆರೋಪಿ ತಪ್ಪನ್ನು ಒಪ್ಪಿಕೊಂಡಿರುವಂತದ್ದು. ರಾಹುಲ್, ದಿನಾಂಕ 25/12/25 ಕುಮಾರಸ್ವಾಮಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಪ್ರಗತಿಪುರ ಲೇಔಟ್ನಲ್ಲಿ ಒಂದು ಕೊಲೆ ವರದಿಯಾಗಿರ್ತದೆ. ಮೃತಳು ಮಮತಾ ಎಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಜಯದೇವ ಆಸ್ಪತ್ರೆಯಲ್ಲಿ. ಇದು ಸುಮಾರು ಬೆಳಿಗ್ಗೆ 11 ಗಂಟೆಗೆ ಮನೆ ಮಾಲೀಕರಿಂದ ವರದಿಯಾಗಿದ್ದು, ತನಿಖೆ ನಾವು ಕೈಗೊಂಡಾಗ ಪ್ರಾಥಮಿಕವಾಗಿ ಇದುವರೆಗೂ ಗಮನಕ್ಕೆ ಬಂದಿರೋದು ಏನೆಂದರೆ, ಮೃತಳು 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದು. 1 ವರ್ಷದಿಂದ ಒಬ್ಬ ಸಹೋದ್ಯೋಗಿ ಆರೋಪಿ ಪರಿಚಯ ಆಗಿರ್ತಾನೆ. ಅವನ ಜೊತೆಗೆ ಇವರಿಬ್ಬರ ಸ್ನೇಹ ಇದ್ದು, ನಂತರ ಈ ಮೃತಳು ಮದುವೆ ಆಗಬೇಕು ಅಂತ ಒತ್ತಾಯ ಮಾಡುವಾಗ ಈ ವ್ಯಕ್ತಿ ಆರೋಪಿ ಏನಿರ್ತಾನೆ ಅವನು ಬೇರೆ ಕಡೆ ನಿಶ್ಚಿತಾರ್ಥ ಆಗ್ತದೆ. ಆ ನಿಶ್ಚಿತಾರ್ಥನ ಮುರಿದು ನನ್ನ ಜೊತೆ ಮದುವೆ ಆಗುವಂತ ಅವಳು ಒತ್ತಾಯ ಮಾಡಿದ ಕಾರಣ ನಿನ್ನೆ ಬೆಳಿಗ್ಗೆ ಸರಿಸುಮಾರು 12:15ರಿಂದ 12:30 ಟೈಮಲ್ಲಿ, ಅಂದರೆ 24-25 ಮಧ್ಯ ರಾತ್ರಿ ಜಗಳ ಆಗ್ತದೆ. ಜಗಳ ಆದ ಒಂದು ಸಿಟ್ಟಲ್ಲಿ ಆರೋಪಿಯು ಮೃತಳ ಕುತ್ತಿಗೆಗೆ ಒಂದು ತರಕಾರಿ ಇದು ಮಾಡೋ ಚಾಕು ಥರದ ಒಂದು ವಸ್ತು ಇರ್ತದೆ. ಆ ವಸ್ತುವಿಂದ ಹಲ್ಲೆ ಮಾಡಿ ಮೃತಳನ್ನ ಕೊಂದಿರ್ತಾನೆ. ತನಿಖೆಯನ್ನು ಮುಂದುವರೆದಿದೆ ಹಾಗೂ ಎಲ್ಲ ಆಯಾಮಗಳಲ್ಲಿ ನಾವು ಇನ್ನು ಏನಾದರೂ ಬೇರೆ ಕಾರಣಗಳಿರಬಹುದೇ ಎಂಬುದರ ಬಗ್ಗೆ ಪರಿಶೀಲನೆ ಸಹ ಮುಂದುವರಿಸಿದ್ದೀವಿ. ಸರ್, ಅವರ ಪಾಪರಲ್ಲಿ ಎಷ್ಟು ದಿನ ಮೃತಳು
ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನವಳು ಆಗಿರ್ತಾಳೆ. ಆರೋಪಿತನು ಹಾಸನ ಜಿಲ್ಲೆಯವನಾಗಿರ್ತಾನೆ.